ಟಿವಿಕೆ ಪಕ್ಷದ ಬಾವುಟಗಳ ರಾಶಿ ಇದೆ. ಸ್ಥಳಕ್ಕೆ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಭೇಟಿ ಕೊಟ್ಟಿದ್ದಾರೆ. ಕರೂರಿನ ಸ್ಥಿತಿ ಈಗ ಹೇಗಿದೆ ಅನ್ನೋದರ ಗ್ರೌಂಡ್ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಕೊಡ್ತಾ ಇದೆ. ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಭೇಟಿ ಕೊಟ್ಟಿರ್ತಕ್ಕಂಥ ನೇರ ಪ್ರಸಾರದ ದೃಶ್ಯಗಳನ್ನ ನೋಡ್ತಾ ಇದ್ರೆ ಈ ಕ್ಷಣದ ದೃಶ್ಯಗಳು ರಿಪಬ್ಲಿಕ್ ಕನ್ನಡ ಲೈವ್ ದೃಶ್ಯಗಳನ್ನ ಫಸ್ಟ್ ಹ್ಯಾಂಡ್ ದೃಶ್ಯಗಳನ್ನ ನಿಮಗೆ ಕೊಡ್ತಾ ಇದೆ. ಅಲ್ಲಿನ ಗ್ರೌಂಡ್ ರಿಪೋರ್ಟ್ ಅನ್ನ ನಿಮಗೆ ಕೊಡ್ತಾ ಇದೆ. ತಮಿಳುನಾಡಿನ ಕರೂರಿನಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ ನಮ್ಮ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ಅಲ್ಲಿಂದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ನೋಡ್ತಾ ಇದೀವಿ ದೃಶ್ಯಗಳಲ್ಲಿ ನಿರ್ಮಲಾ ಸೀತಾರಾಮನ್ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಭೇಟಿ ಕೊಟ್ಟಿದ್ದಾರೆ. ಅಲ್ಲಿ ಸ್ಥಳೀಯರಿಂದ ಮಾಹಿತಿ ಸಂಗ್ರಹ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಸ್ಥಳೀಯ ಅಧಿಕಾರಿಗಳು ಪೊಲೀಸರು ಇವರಿಂದ ಕೂಡ ಮಾಹಿತಿ ಸಂಗ್ರಹ ಮಾಡ್ತಾ ಇದ್ದಾರೆ. ಕೇಂದ್ರಕ್ಕೆ ಈಗಾಗಲೇ ತಮಿಳುನಾಡು ರಾಜ್ಯಪಾಲರು ಪತ್ರ ಬರೆದಿದ್ದಾರೆ. ಈ ತರ ಒಂದು ಪರಿಸ್ಥಿತಿ ಉಂಟಾಗಿದೆ ಕರೂರಿನಲ್ಲಿ ಅಂತ. ಜೊತೆಗೆ ತಮಿಳುನಾಡು ರಾಜ್ಯ ಸರ್ಕಾರ ಕೂಡ ಮಾಹಿತಿ ಕೊಡಬೇಕಾಗತ್ತೆ ಕೇಂದ್ರಕ್ಕೆ. ಕೇಂದ್ರ ಸರ್ಕಾರ ಈ ಮಾಹಿತಿಯನ್ನ ಕೇಳಿದೆ. 41 ಜನ ಮೃತಪಟ್ಟಿರ್ತಕ್ಕಂಥ ಭೀಕರ ಕಾಲ್ತುಳಿತದ ದುರಂತ. வைடு வாங்க இல்ல ஜூம் பண்ணி எடுத்துக்கலாம். எங்களுக்கு தான் வைடு கிடைக்காது. சார் வண்டி போட்டு மத்திய நிதியமைச்சர் தெரியாத சந்திப்பு வந்து கரூர் அரசு மருத்துவமனை வைக்க திட்டமிட்டதாக தெரிவித்தார். ரஞ்சித் பாய் ನಿರ್ಮಲಾ ಸೀತಾರಾಮನ್ ಈಗಷ್ಟೇ ಅಲ್ಲಿ ಸ್ಥಳಕ್ಕೆ ಭೇಟಿ ಕೊಟ್ಟು ತೆರಳುತ್ತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಮಾಹಿತಿ ಸಂಗ್ರಹ ಮಾಡಿ ಅಲ್ಲಿ ಸ್ಥಳವನ್ನ ಪರಿಶೀಲನೆ ಮಾಡಿ ವಾಪಸ್ ತೆರಳುತ್ತಾ ಇರುವಂತಹ ದೃಶ್ಯಗಳು. ಸ್ಥಳೀಯ ಅಧಿಕಾರಿಗಳು ಕೂಡ ನಿರ್ಮಲಾ ಸೀತಾರಾಮನ್ ಅವರ ಜೊತೆಗಿದ್ದಾರೆ. ಮಾಹಿತಿ ಕೊಡ್ತಾ ಇದ್ದಾರೆ ಅವರಿಗೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ಫೋನ್ ಕನೆಕ್ಟ್ ಆಗಿದ್ದಾರೆ. ರಂಜಿತ್, ಈಗಷ್ಟೇ ಅಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಭೇಟಿ ಕೊಟ್ಟರು. ಏನೆಲ್ಲ ನಡೀತು, ಏನೆಲ್ಲ ಮಾಹಿತಿ ಇದೆ? ಶ್ರೀಲಕ್ಷ್ಮಿ, ಈಗಷ್ಟೇ ಕೇಂದ್ರ ಮಂತ್ರಿ ನಿರ್ಮಲಾ ಸೀತಾರಾಮನ್ ಅವರು ಘಟನೆ ನಡೆದಂತ ಕರೂರಿನ ವೆಲ್ಲಿಸ್ವಾಮಿಪುರಂಗೆ ಭೇಟಿ ಕೊಟ್ಟಿದ್ದಾರೆ. ಭೇಟಿ ಕೊಟ್ಟು ಇಲ್ಲಿ ಪರಿಶೀಲನೆಯನ್ನ ನಿರ್ಮಲಾ ಸೀತಾರಾಮನ್ ಅವರು ಮಾಡಿದ್ದಾರೆ. ಇವತ್ತು ನಿರ್ಮಲಾ ಸೀತಾರಾಮನ್ ಅವರು ಆಸ್ಪತ್ರೆಗೆ ಹೋಗ್ತಾರೆ. ಸುಮಾರು ಒಂದು 11 ಗಂಟೆ ಸುಮಾರಿಗೆ ಬರ್ಬೋದು ಅಂತ ಹೇಳಿ ಎಲ್ಲರೂ ಅಂದ್ಕೊಂಡಿದ್ರು. ಹಾಗಾಗಿ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಬಿಗಿ ಬಂದೋಬಸ್ತನ್ನು ಕೂಡ ಮಾಡಿದ್ರು. ಆದ್ರೆ ಆರಂಭದಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಮೊದಲು ವೆಲ್ಲಿಸ್ವಾಮಿಪುರಂ ಮೊನ್ನೆ ಕರೂರಿನ ದುರ್ಘಟನೆ ಆಯ್ತಲ್ಲ, ಆ ಘಟನೆ ಆದಂತ ದುರಂತ ಆದಂತ ಸ್ಥಳಕ್ಕೆ ಬರ್ತಾರೆ. ಸ್ಥಳಕ್ಕೆ ಬಂದು ಇಲ್ಲಿ ಸಂಪೂರ್ಣವಾಗಿ ವೀಕ್ಷಣೆಯನ್ನು ಮಾಡ್ತಾರೆ. ಅದ್ರ ಜೊತೆಗೆ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆದುಕೊಂಡು ಈಗಷ್ಟೇ ಅವರು ಇಲ್ಲಿಂದ ನಿರ್ಗಮಿಸಿದ್ದಾರೆ. ಈಗ ನಂತರ ಅವರು ಕರೂರಿನ ಆಸ್ಪತ್ರೆಗೆ ತೆರಳುತ್ತಾರೆ. ಅಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇರುವಂತಹ ಗಾಯಾಳುಗಳು ಯಾರಿದ್ದಾರೆ ಅವರನ್ನ ಅಲ್ಲಿ ಭೇಟಿಯಾಗಿ ಅವರಿಗೆ ಸಾಂತ್ವನವನ್ನ ಹೇಳ್ತಾರೆ. ಆ ಮೂಲಕ ಈ ಘಟನೆಯನ್ನ ಬಹಳ ಸೂಕ್ಷ್ಮವಾಗಿ ಪರಿಗಣಿಸಿದೆ ಕೇಂದ್ರ ಸರ್ಕಾರ ಕೂಡ. ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಮೊನ್ನೆ ಘಟನೆ ಆದ ಸಮಯದಲ್ಲಿ 27ನೇ ತಾರೀಕು ಒಂದು ಟ್ವೀಟ್ ಮಾಡಿ ಸಾಂತ್ವನವನ್ನ ಹೇಳಿದ್ರು. ಕೇಂದ್ರ ಸರ್ಕಾರ ನಾವು ಜೊತೆಗಿದ್ದೀವಿ ಅನ್ನೋ ಮಾತನ್ನು ಕೂಡ ಹೇಳಿದ್ರು. ಹಿಂಗಾಗಬಾರ್ದಿತ್ತು ಅಂತ ಹೇಳಿ ಕಂಬನಿ ಬಿಡಿದ್ರು ಪ್ರಧಾನಿ ನರೇಂದ್ರ ಮೋದಿ. ಈಗ ಮೋದಿ ಕ್ಯಾಬಿನೆಟ್ ನ ವಿತ್ತ ಮಂತ್ರಿ ನಿರ್ಮಲಾ ಸೀತಾರಾಮನ್ ಅವರು ಸ್ಥಳಕ್ಕೆ ಬಂದು ಇಲ್ಲಿ ಸ್ಥಳವನ್ನ ಪರಿಶೀಲನೆ ಮಾಡಿ ಆ ಮೂಲಕ ಅಧಿಕಾರಿಗಳಿಂದ ಹೇಗಾಯ್ತು, ಏನಾಯ್ತು, ಎಷ್ಟು ಇಂಜುರಿ ಆಗಿದೆ ಎಲ್ಲದರ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಯಾವ ರಸ್ತೆಯಿಂದ ನಟ ವಿಜಯ್ ಅವರ ರ್ಯಾಲಿ ಬರ್ತಾ ಇತ್ತು, ಜನ ಎಲ್ಲ ಎಲ್ಲಿ ಸೇರಿದ್ರು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ಪಡೆದುಕೊಂಡು ಸುಮಾರೊಂದು 20 ನಿಮಿಷಗಳ ಕಾಲ ಘಟನಾ ಸ್ಥಳದಲ್ಲೇ ಇದ್ದು ಪರಿಸ್ಥಿತಿಯನ್ನ ಅವಲೋಕಿಸಿ ಈಗಷ್ಟೇ ಇಲ್ಲಿಂದ ತೆರಳಿದ್ದಾರೆ. ನಿನ್ನೆಯಿಂದಲೂ ಕೂಡ
ಸ್ಥಳೀಯ ಜನಪ್ರತಿನಿಧಿಗಳು ಸೇರಿದಂತೆ ಈ ಸರ್ಕಾರದ ಸಚಿವರುಗಳು ಸ್ಥಳಕ್ಕೆ ಬಂದು ಪರಿಶೀಲಿಸುತ್ತಾ ಹೋಗ್ತಾ ಇದ್ರು. ಸ್ಥಳವನ್ನ ಪರಿಶೀಲನೆ ಮಾಡಿ ಅಥವಾ ಅಧಿಕಾರಿಗಳಿಂದ ಮಾಹಿತಿ ಪಡ್ಕೊಂಡು ಅನಂತರ ಆಸ್ಪತ್ರೆಗೆ ಹೋಗ್ತಾ ಇದ್ರು. ಇವತ್ತು ವಿತ್ತ ಮಂತ್ರಿ ಡೈರೆಕ್ಟ್ ಆಸ್ಪತ್ರೆಗೆ ಹೋಗ್ತಾರೆ ಅಂತ ಅನ್ಕೊಂಡಿದ್ರು, ಆದ್ರೆ ನೇರವಾಗಿ ಅವರು ಸ್ಥಳಕ್ಕೆ ಬಂದು ಇಲ್ಲಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಇದ್ರ ಜೊತೆಗೆ ಇವತ್ತು ಕೂಡ ಈ ಘಟನಾ ಸ್ಥಳದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಸುಪಾಸಿನ ಹಳ್ಳಿಗಳ ಊರಿನ ಜನರು ಕೂಡ ಬಂದು ಸೇರ್ತಾ ಇದ್ದಾರೆ. ಇವತ್ತು ಎಂದಿನಂತೆ ಅಂಗಡಿ ಮುಗ್ಗಟ್ಟುಗಳೆಲ್ಲವೂ ಕೂಡ ತೆರೆದಿರೋದು, ಅದರಂತೆ ಜನಜೀವನ ಇವತ್ತು ತೆರೆದುಕೊಳ್ತಾ ಇದೆ. ಈಗ ಸದ್ಯಕ್ಕೆ ನಿರ್ಮಲಾ ಸೀತಾರಾಮನ್ ಅವರು ಬಂದು ಇಲ್ಲಿ ವೀಕ್ಷಣೆಯನ್ನ ಮಾಡಿ ಅಧಿಕಾರಿಗಳಿಂದ ಇಲ್ಲಿ ಪರಿಶೀಲಿಸಿ ಹೋಗ್ತಾ ಇದ್ದಾರೆ. ನಿರಂತರವಾಗಿ ಇವತ್ತು ಬೆಳಿಗ್ಗೆ 6 ಗಂಟೆಯಿಂದಲೂ ಕೂಡ ಇಲ್ಲಿ ಥ್ಯಾಂಕ್ ಯು ರಂಜಿತ್. ಡೀಟೇಲ್ಸ್ಗಾಗಿ ಟಿವಿಕೆ ಪಕ್ಷದ ಬಾವುಟಗಳ ರಾಶಿ ಇದೆ. ಸ್ಥಳಕ್ಕೆ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಭೇಟಿ ಕೊಟ್ಟಿದ್ದಾರೆ. ಕರೂರಿನ ಸ್ಥಿತಿ ಈಗ ಹೇಗಿದೆ ಅನ್ನೋದರ ಗ್ರೌಂಡ್ ರಿಪೋರ್ಟ್ ಅನ್ನ ರಿಪಬ್ಲಿಕ್ ಕನ್ನಡ ಕೊಡ್ತಾ ಇದೆ. ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಭೇಟಿ ಕೊಟ್ಟಿರ್ತಕ್ಕಂಥ ನೇರ ಪ್ರಸಾರದ ದೃಶ್ಯಗಳನ್ನ ನೋಡ್ತಾ ಇದ್ರೆ ಈ ಕ್ಷಣದ ದೃಶ್ಯಗಳು ರಿಪಬ್ಲಿಕ್ ಕನ್ನಡ ಲೈವ್ ದೃಶ್ಯಗಳನ್ನ ಫಸ್ಟ್ ಹ್ಯಾಂಡ್ ದೃಶ್ಯಗಳನ್ನ ನಿಮಗೆ ಕೊಡ್ತಾ ಇದೆ. ಅಲ್ಲಿನ ಗ್ರೌಂಡ್ ರಿಪೋರ್ಟ್ ಅನ್ನ ನಿಮಗೆ ಕೊಡ್ತಾ ಇದೆ. ತಮಿಳುನಾಡಿನ ಕರೂರಿನಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ ನಮ್ಮ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ಅಲ್ಲಿಂದ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ನೋಡ್ತಾ ಇದೀವಿ ದೃಶ್ಯಗಳಲ್ಲಿ ನಿರ್ಮಲಾ ಸೀತಾರಾಮನ್, ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಭೇಟಿ ಕೊಟ್ಟಿದ್ದಾರೆ. ಅಲ್ಲಿ ಸ್ಥಳೀಯರಿಂದ ಮಾಹಿತಿ ಸಂಗ್ರಹ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಸ್ಥಳೀಯ ಅಧಿಕಾರಿಗಳು, ಪೊಲೀಸರು ಇವರಿಂದ ಕೂಡ ಮಾಹಿತಿ ಸಂಗ್ರಹ ಮಾಡ್ತಾ ಇದ್ದಾರೆ. ಕೇಂದ್ರಕ್ಕೆ ಈಗಾಗಲೇ ತಮಿಳುನಾಡು ರಾಜ್ಯಪಾಲರು ಪತ್ರ ಬರೆದಿದ್ದಾರೆ, ಈ ತರ ಒಂದು ಪರಿಸ್ಥಿತಿ ಉಂಟಾಗಿದೆ ಕರೂರಿನಲ್ಲಿ ಅಂತ. ಜೊತೆಗೆ ತಮಿಳುನಾಡು ರಾಜ್ಯ ಸರ್ಕಾರ ಕೂಡ ಮಾಹಿತಿ ಕೊಡಬೇಕಾಗತ್ತೆ ಕೇಂದ್ರಕ್ಕೆ. ಕೇಂದ್ರ ಸರ್ಕಾರ ಈ ಮಾಹಿತಿಯನ್ನ ಕೇಳಿದೆ. 41 ಜನ ಮೃತಪಟ್ಟಿರ್ತಕ್ಕಂಥ ಭೀಕರ ಕಾಲ್ತುಳಿತದ ದುರಂತ. வைடு வாங்க நீங்களா ஜூம் பண்ணி எடுத்துக்கலாம், எங்களுக்கு ஏதோ வைடு கிடைக்காது. வண்டி போட்டு மத்திய நிதியமைச்சர் தெரியாத சந்திப்பு வந்து கரூர் அரசு மருத்துவமனை வைக்க திட்டமிட்டுள்ளதாக தெரிவித்தார். रंजित भाई ನಿರ್ಮಲಾ ಸೀತಾರಾಮನ್ ಈಗಷ್ಟೇ ಅಲ್ಲಿ ಸ್ಥಳಕ್ಕೆ ಭೇಟಿ ಕೊಟ್ಟು ತೆರಳುತ್ತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಮಾಹಿತಿ ಸಂಗ್ರಹ ಮಾಡಿ ಅಲ್ಲಿ ಸ್ಥಳವನ್ನ ಪರಿಶೀಲನೆ ಮಾಡಿ ವಾಪಸ್ ತೆರಳುತ್ತಾ ಇರುವಂತಹ ದೃಶ್ಯಗಳು. ಸ್ಥಳೀಯ ಅಧಿಕಾರಿಗಳು ಕೂಡ ನಿರ್ಮಲಾ ಸೀತಾರಾಮನ್ ಅವರ ಜೊತೆಗಿದ್ದಾರೆ, ಮಾಹಿತಿ ಕೊಡ್ತಾ ಇದ್ದಾರೆ ಅವರಿಗೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ಫೋನ್ ಕನೆಕ್ಟ್ ಆಗಿದ್ದಾರೆ. ರಂಜಿತ್, ಈಗಷ್ಟೇ ಅಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಭೇಟಿ ಕೊಟ್ಟರು, ಏನೆಲ್ಲ ನಡೀತು, ಏನೆಲ್ಲ ಮಾಹಿತಿ ಇದೆ? ಶ್ರೀಲಕ್ಷ್ಮಿ, ಈಗಷ್ಟೇ ಕೇಂದ್ರ ಮಂತ್ರಿ ನಿರ್ಮಲಾ ಸೀತಾರಾಮನ್ ಅವರು ಘಟನೆ ನಡೆದಂತ ಕರೂರಿನ ವೆಲ್ಲಿಸ್ವಾಮಿಪುರಂಗೆ ಭೇಟಿ ಕೊಟ್ಟಿದ್ದಾರೆ. ಭೇಟಿ ಕೊಟ್ಟು ಇಲ್ಲಿ ಪರಿಶೀಲನೆಯನ್ನ ನಿರ್ಮಲಾ ಸೀತಾರಾಮನ್ ಅವರು ಮಾಡಿದ್ದಾರೆ. ಇವತ್ತು ನಿರ್ಮಲಾ ಸೀತಾರಾಮನ್ ಅವರು ಆಸ್ಪತ್ರೆಗೆ ಹೋಗ್ತಾರೆ. ಸುಮಾರು ಒಂದು 11 ಗಂಟೆ ಸುಮಾರಿಗೆ ಬರ್ಬೋದು ಅಂತ ಹೇಳಿ ಎಲ್ಲರೂ ಅಂದ್ಕೊಂಡಿದ್ರು. ಹಾಗಾಗಿ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಬಿಗಿ ಬಂದೋಬಸ್ತನ್ನು ಕೂಡ ಮಾಡಿದ್ರು. ಆದ್ರೆ ಆರಂಭದಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಮೊದಲು ವೆಲ್ಲಿಸ್ವಾಮಿಪುರಂ, ಮೊನ್ನೆ ಕರೂರಿನ ದುರ್ಘಟನೆ ಆಯ್ತಲ್ಲ, ಆ ಘಟನೆ ಆದಂತ ದುರಂತ ಆದಂತ ಸ್ಥಳಕ್ಕೆ ಬರ್ತಾರೆ. ಸ್ಥಳಕ್ಕೆ ಬಂದು ಇಲ್ಲಿ ಸಂಪೂರ್ಣವಾಗಿ ವೀಕ್ಷಣೆಯನ್ನು ಮಾಡ್ತಾರೆ. ಅದ್ರ ಜೊತೆಗೆ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆದುಕೊಂಡು ಈಗಷ್ಟೇ ಅವರು ಇಲ್ಲಿಂದ ನಿರ್ಗಮಿಸಿದ್ದಾರೆ. ಈಗ ನಂತರ ಅವರು ಕರೂರಿನ ಆಸ್ಪತ್ರೆಗೆ ತೆರಳುತ್ತಾರೆ. ಅಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇರುವಂತಹ ಗಾಯಾಳುಗಳು ಯಾರಿದ್ದಾರೆ ಅವರನ್ನ ಅಲ್ಲಿ ಭೇಟಿಯಾಗಿ ಅವರಿಗೆ ಸಾಂತ್ವನವನ್ನ ಹೇಳ್ತಾರೆ. ಆ ಮೂಲಕ ಈ ಘಟನೆಯನ್ನ ಬಹಳ ಸೂಕ್ಷ್ಮವಾಗಿ ಪರಿಗಣಿಸಿದೆ ಕೇಂದ್ರ ಸರ್ಕಾರ ಕೂಡ. ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಮೊನ್ನೆ ಘಟನೆ ಆದ ಸಮಯದಲ್ಲಿ 27ನೇ ತಾರೀಕು ಒಂದು ಟ್ವೀಟ್ ಮಾಡಿ ಸಾಂತ್ವನವನ್ನ ಹೇಳಿದ್ರು. ಕೇಂದ್ರ ಸರ್ಕಾರ ನಾವು ಜೊತೆಗಿದ್ದೀವಿ ಅನ್ನೋ ಮಾತನ್ನು ಕೂಡ ಹೇಳಿದ್ರು. ಹಿಂಗಾಗಬಾರ್ದಿತ್ತು ಅಂತ ಹೇಳಿ ಕಂಬನಿ ಬಿಡಿದ್ರು ಪ್ರಧಾನಿ ನರೇಂದ್ರ ಮೋದಿ. ಈಗ ಮೋದಿ ಕ್ಯಾಬಿನೆಟ್ ನ ವಿತ್ತ ಮಂತ್ರಿ ನಿರ್ಮಲಾ ಸೀತಾರಾಮನ್ ಅವರು ಸ್ಥಳಕ್ಕೆ ಬಂದು ಇಲ್ಲಿ
ಸ್ಥಳವನ್ನ ಪರಿಶೀಲನೆ ಮಾಡಿ ಆ ಮೂಲಕ ಅಧಿಕಾರಿಗಳಿಂದ ಹೇಗಾಯ್ತು, ಏನಾಯ್ತು, ಎಷ್ಟು ಇಂಜುರಿ ಆಗಿದೆ ಎಲ್ಲದರ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಯಾವ ರಸ್ತೆಯಿಂದ ನಟ ವಿಜಯ್ ಅವರ ರ್ಯಾಲಿ ಬರ್ತಾ ಇತ್ತು, ಜನ ಎಲ್ಲ ಎಲ್ಲಿ ಸೇರಿದ್ರು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ಪಡೆದುಕೊಂಡು ಸುಮಾರೊಂದು 20 ನಿಮಿಷಗಳ ಕಾಲ ಘಟನಾ ಸ್ಥಳದಲ್ಲೇ ಇದ್ದು ಪರಿಸ್ಥಿತಿಯನ್ನ ಅವಲೋಕಿಸಿ ಈಗಷ್ಟೇ ಇಲ್ಲಿಂದ ತೆರಳಿದ್ದಾರೆ. ನಿನ್ನೆಯಿಂದಲೂ ಕೂಡ ಸ್ಥಳೀಯ ಜನಪ್ರತಿನಿಧಿಗಳು ಸೇರಿದಂತೆ ಈ ಸರ್ಕಾರದ ಸಚಿವರುಗಳು ಸ್ಥಳಕ್ಕೆ ಬಂದು ಪರಿಶೀಲಿಸುತ್ತಾ ಹೋಗ್ತಾ ಇದ್ರು. ಸ್ಥಳವನ್ನ ಪರಿಶೀಲನೆ ಮಾಡಿ ಅಥವಾ ಅಧಿಕಾರಿಗಳಿಂದ ಮಾಹಿತಿ ಪಡ್ಕೊಂಡು ಅನಂತರ ಆಸ್ಪತ್ರೆಗೆ ಹೋಗ್ತಾ ಇದ್ರು. ಇವತ್ತು ವಿತ್ತ ಮಂತ್ರಿ ಡೈರೆಕ್ಟ್ ಆಸ್ಪತ್ರೆಗೆ ಹೋಗ್ತಾರೆ ಅಂತ ಅನ್ಕೊಂಡಿದ್ರು, ಆದ್ರೆ ನೇರವಾಗಿ ಅವರು ಸ್ಥಳಕ್ಕೆ ಬಂದು ಇಲ್ಲಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಇದ್ರ ಜೊತೆಗೆ ಇವತ್ತು ಕೂಡ ಈ ಘಟನಾ ಸ್ಥಳದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಸುಪಾಸಿನ ಹಳ್ಳಿಗಳ ಊರಿನ ಜನರು ಕೂಡ ಬಂದು ಸೇರ್ತಾ ಇದ್ದಾರೆ. ಇವತ್ತು ಎಂದಿನಂತೆ ಅಂಗಡಿ ಮುಗ್ಗಟ್ಟುಗಳೆಲ್ಲವೂ ಕೂಡ ತೆರೆದಿರೋದು, ಅದರಂತೆ ಜನಜೀವನ ಇವತ್ತು ತೆರೆದುಕೊಳ್ತಾ ಇದೆ. ಈಗ ಸದ್ಯಕ್ಕೆ ನಿರ್ಮಲಾ ಸೀತಾರಾಮನ್ ಅವರು ಬಂದು ಇಲ್ಲಿ ವೀಕ್ಷಣೆಯನ್ನ ಮಾಡಿ ಅಧಿಕಾರಿಗಳಿಂದ ಇಲ್ಲಿ ಪರಿಶೀಲಿಸಿ ಹೋಗ್ತಾ ಇದ್ದಾರೆ. ನಿರಂತರವಾಗಿ ಇವತ್ತು ಬೆಳಿಗ್ಗೆ 6 ಗಂಟೆಯಿಂದಲೂ ಕೂಡ ಇಲ್ಲಿ ರೈಟ್. ಥ್ಯಾಂಕ್ ಯು ರಂಜಿತ್, ಡೀಟೇಲ್ಸ್ಗಾಗಿ.